ಭಾರತೀಯ ಜನತಾ ಪಕ್ಷದ ಈ ಸದಸ್ಯತ್ವ ಅಭಿಯಾನ ನೋಂದಣಿ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ OBC ಮೋರ್ಚಾದ ಕೋಶಾಧ್ಯಕ್ಷರಾದಂಥ ಶ್ರೀ ಎಚ್ ಬಸವರಾಜನವರು ಈ ನಮ್ಮ ಸುಪ್ರಸಿದ್ಧ ಮಾರುಕಟ್ಟೆಯಾದಂಥ ರೇಷ್ಮೆಗೂಡು ಮಾರುಕಟ್ಟೆಯಾದಂಥ ರಾಮನಗರದಲ್ಲಿ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ರೈತರಿಗೆ ನೋಂದಣಿ ಮಾಡುತ್ತಾ BJP ಸದಸ್ಯತ್ವವನ್ನು ಕೊಟ್ಟು ಅವ್ರನ್ನ BJP ಸದಸ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅವ್ರನ್ನ ಸ್ವಾಗತ ಮಾಡ್ತೀನಿ. ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಇವತ್ತು ದೇಶದಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ 11 ಕೋಟಿ ಸದಸ್ಯತ್ವ ಉಳ್ಳಂಥ ಒಂದು ಪಾರ್ಟಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ. ಆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು ಒಳಗೊಂಡಂತೆ ಎಲ್ಲರೂ ನಾವಿವತ್ತು ಈ ಬಾರಿ ಕಳೆದ 2019ರಿಂದ 23ರವರೆಗೂ 1 ಕೋಟಿಗೂ ದಾಟಿತ್ತು ರಾಜ್ಯದಲ್ಲಿ ಸದಸ್ಯತ್ವ ಅಭಿಯಾನ. ಈ ಬಾರಿ 1.5 ಕೋಟಿಗೆ ಜಾಸ್ತಿ ದಾಟಬೇಕು, ಸದಸ್ಯತ್ವ ಅಭಿಯಾನ ಮಾಡಬೇಕು, ಎಲ್ಲರೂ ನೋಂದಾಯಿಸಬೇಕು ಅಂತೇಳಿ ಮನವಿ ಮಾಡೋದಕ್ಕೆ ಇವತ್ತು ನನ್ನನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕದಿಂದ ರಾಮನಗರ ಜಿಲ್ಲೆಗೆ ನಿಯೋಜನೆ ಮಾಡಿದೆ. ಆ ನಿಯೋಜನೆ ಪ್ರಕಾರ ಇವತ್ತು ಕಚೇರಿಯಲ್ಲಿ ಪ್ರಾರಂಭ ಮಾಡಿ ಇಲ್ಲಿ ಚಾಲನೆ ಕೊಡೋದಕ್ಕೆ ಬಂದಿದ್ದೀವಿ. ನಮ್ಮ ಮುಖೇನ ಮನವಿ ಮಾಡೋದಿಷ್ಟೇ, ಯಾವುದೋ ಸ್ವಾರ್ಥಕ್ಕೆ ಪಾರ್ಟಿ ಮೆಂಬರ್ ಆಗಬೇಕಾಗಿಲ್ಲ. ಇವತ್ತು ರಾಜ್ಯದಲ್ಲಿ 1.5 ಕೋಟಿ ಯಾಕೆ ದಾಟಬೇಕು ಅಂತ ಹೇಳಿದ್ರೆ, ಒಂದೊಂದು ತಾಲೂಕಲ್ಲಿ 50%ಕ್ಕಿಂತ ಜಾಸ್ತಿ OBC ಸಮಾಜ ಇದೆ. ಒಂದೊಂದು ತಾಲೂಕಲ್ಲಿ 55% ಇದೆ. ಈ ಸಾರಿ 75 ಲಕ್ಷಕ್ಕೂ ಜಾಸ್ತಿ OBC ಸಮಾಜದನ್ನೇ ಸದಸ್ಯತ್ವ ನೋಂದಾಯಿಸಬೇಕು ಅಂತೇಳಿ ಪಾರ್ಟಿ ಇಚ್ಛೆ ಆಗಿದೆ, ಪಾರ್ಟಿ ತೀರ್ಮಾನ ಆಗಿದೆ. ಆ ತೀರ್ಮಾನದ ಪ್ರಕಾರ ಇವತ್ತು ನಾವೆಲ್ಲ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ಸ್ವಾಮಿ ಇರ್ಬೋದು, ರುದ್ರದೇವರು ಇರ್ಬೋದು, ನಮ್ಮ ಎಲ್ಲ ಮುಖಂಡರು ಇವತ್ತು ಬಂದು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು, ಮಾಧ್ಯಮ ಮಿತ್ರರು ಸಹಿತ ಇದಕ್ಕೆ ಒತ್ತನ್ನು ಕೊಡಬೇಕು. ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ರೈತಾಪಿ ವರ್ಗವರು ಸಹಿತ ಭಾಳ ಖುಷಿಯಿಂದ ಅವರ ಮೊಬೈಲನ್ನು ನಮ್ಮ ಕೈಗೆ ಕೊಡ್ತಾ ಇದ್ದಾರೆ. ಕೊಟ್ಟು ನಾನು ಮೆಂಬರ್ ಆಗಬೇಕು ಅಂತೇಳಿ, ಯಾಕೆಂದರೆ ಅದು ನರೇಂದ್ರ ಮೋದಿಯವರ 3ನೇ ಅವಧಿಯ ಪ್ರಧಾನಮಂತ್ರಿಯವರ ನೇತೃತ್ವದ ಆ ಪಕ್ಷ. ಅವರು ನರೇಂದ್ರ ಮೋದಿಯವರನ್ನು ಸಹಿತ ಒಬ್ಬರು ಹಿಂದುಳಿದ ವರ್ಗದ ನಾಯಕ, ಈ ಹಿಂದುಳಿದ ಸಮಾಜದಿಂದ ಬಂದು ಇವತ್ತು ಈ ಭಾರತೀಯ ಜನತಾ ಪಾರ್ಟಿಲಿ 3ನೇ ಬಾರಿ ಪ್ರಧಾನಮಂತ್ರಿಯವರಾಗಿರ್ತಕ್ಕಂಥ ಅವಧಿಯಲ್ಲಿ ಇವತ್ತು ರಾಜ್ಯದಲ್ಲಿ 1.5 ಕೋಟಿಗಿಂತ ಹೆಚ್ಚು ಸದಸ್ಯತ್ವ ಮಾಡಬೇಕು ಅಂತ ಇಚ್ಛೆ ಇದೆ. ಗುರಿ ಇದೆ ಸರ್ ನಿಮ್ಮದು? ಜಿಲ್ಲೆನಲ್ಲಿ ಎಷ್ಟು ಮಾಡಬೇಕು ಅನ್ನೋ ಒಂದು ಗುರಿ ಇದೆ ನಿಮ್ಮದು? ಇವತ್ತು ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ, ಜಿಲ್ಲೆಗೆ ಪ್ರತಿ ತಾಲೂಕಿಗೂ ಸಹಿತ 20-25 ಸಾವಿರ ಮೇಲೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಮೀಟಿಂಗಲ್ಲಿ. ಈಗ ಈ ಜಿಲ್ಲೆಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಮಾಡಬೇಕು ಅನ್ನೋದೊಂದು ಆಸಕ್ತಿಯನ್ನು ತೋರಿದ್ದಾರೆ. ಅದಕ್ಕೆಲ್ಲ ನಮ್ಮ ಮುಖಂಡರು ಉತ್ಸಾಹದಿಂದ ಪ್ರಾರಂಭ ಮಾಡಿ. ರೈತಾಪಿ ವರ್ಗಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ನರೇಂದ್ರ ಮೋದಿ ಅವರಿಗೆ, ರಾಜ್ಯದ ರೈತರಿಗೆ, ದೇಶದ ರೈತರಿಗೆ, ಗೂಡು ಬೆಳೆಗಾರರಿಗೆ ಭಾರತ್ ಮಾತಾ ಕಿ. ವೆಂಕನಗೌಡರದು ಆಗಿದೆ. ನಿಮ್ಗೆ ಬನ್ನಿ ಕಡೆ ಹೌದಾ ಬನ್ನಿ ಇಲ್ಲಿಗೆ.